Praise the Lord. Greetings to all in the name of our Lord and Savior Jesus Christ. Today's Bible verse, the Gospel according to St. Matthew, chapter 18, verse 12. What do you think a man does who has 100 sheep and one of them gets lost? He will leave the other 99 grazing on the hillside and go and look for the lost sheep. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 12ನೇ ವಚನ. ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ. ಈ ಹೊತ್ತಿನ ಈ ವಾಕ್ಯದಲ್ಲಿ ದೇವರು ಒಬ್ಬ ಕುರುಬನ ಬಗ್ಗೆ ಹೇಳ್ತಾ ಇದ್ದಾರೆ. ಒಬ್ಬ ಕುರುಬನ ಹತ್ತಿರ 100 ಕುರಿಗಳಿವೆ, ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡಿದೆ. ಅವನ ಹತ್ತಿರ 99 ಕುರಿಗಳಿವೆ. ಆದರೆ ಅವನು 99 ಕುರಿಗಳನ್ನು ಅಲ್ಲಿಯೇ ಬಿಟ್ಟು ಕಳೆದು ಹೋದ ಒಂದೇ ಒಂದು ಕುರಿಗಾಗಿ ಆತನು ಹುಡುಕುತ್ತಾ ಹೋಗುತ್ತಾನೆ ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ಒಂದು ಕುರಿ ಮಂದ ಸ್ವಭಾವವುಳ್ಳಂಥ ಕುರಿ. ಅದು ಹಸಿರು ಎಲ್ಲಿರುತ್ತದೋ ಅಲ್ಲಿ ಹುಡುಕುತ್ತಾ ಹೋಗುತ್ತದೆ. ಆಗ ಅದು ದಾರಿ ಕಾಣದಾಗಿ ಅಲೆದಾಡುವಂಥದ್ದಾಗಿದೆ. ಈ ರೀತಿಯಲ್ಲಿ ಮನುಷ್ಯರಾದ ನಾವುಗಳು ಕೂಡ ಅನೇಕ ಸಾರಿ ದಾರಿ ತಪ್ಪಿದವರಾಗುತ್ತೇವೆ. ಕರ್ತನ ಮಾರ್ಗವನ್ನು ಬಿಟ್ಟು ನಮಗೆ ಇಷ್ಟವುಳ್ಳ ಮಾರ್ಗವನ್ನು ಆರಿಸಿಕೊಂಡವರಾಗಿರುತ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಕಳೆದು ಹೋದ ಆ ಕುರಿಗಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ನಮ್ಮ ದೇವರು ಒಬ್ಬ ಒಳ್ಳೆಯ ಕುರುಬನಾಗಿದ್ದಾನೆ. ದಾವೀದನು ಕೀರ್ತನೆ 23ರಲ್ಲಿ ಒಬ್ಬ ಕುರುಬನ ಬಗ್ಗೆ, ತಂದೆಯಾದ ದೇವರ ಬಗ್ಗೆ ಉತ್ತಮವಾಗಿ ಅಲ್ಲಿ ವರ್ಣಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಯಾರು ಕೆಟ್ಟು ಹೋಗಿದ್ದಾರೋ ಅಂಥವರನ್ನು ಹುಡುಕಿ ರಕ್ಷಿಸಲಿಕ್ಕೆ ಆತನು ಬಂದಿದ್ದಾನೆ. ಕಾಣದೆ ಹೋದ ಕುರಿಗಳನ್ನು ಹುಡುಕಿ, ತಪ್ಪಿ ಹೋದ ಕುರಿಗಳನ್ನು ಹುಡುಕಿ ಅವರನ್ನು ರಕ್ಷಿಸಿ ಅವರಿಗೆ ಒಂದು ಸಭೆಯಾಗಿ ಕೂಡಿಸಲಿಕ್ಕೆ ದೇವರು ಇಷ್ಟಪಡುತ್ತಾರೆ. ಒಳ್ಳೆಯ ಕುರುಬನು ಯಾವಾಗಲೂ ಕುರಿಗಳನ್ನು ರಕ್ಷಿಸುವ ಆತನಾಗಿದ್ದಾನೆ. ಆ ಕುರಿಗಳಿಗೋಸ್ಕರ ಅವನು ಪ್ರಾಣ ಕೊಡುವುದಕ್ಕೂ ಕೂಡ ಹಿಂಜರಿಯುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಆದಾಮನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗ ಇದು ಒಂದು ಕುರಿ ಕಳೆದು ಹೋಗಿದೆ, ಹೋಗಲಿ ಬಿಡೆಂಬುದಾಗಿ ಬಿಟ್ಟಿಲ್ಲ. ಆ ಕುರಿಯ ಮೇಲೆ, ಅಂದರೆ ಆದಾಮನ ಮೇಲೆ ಪ್ರೀತಿಯನ್ನು ತೋರಿಸಿ, ಕರುಣೆಯನ್ನು ತೋರಿಸಿ, ಆದಾಮನೇ ನೀನು ಎಲ್ಲಿ ಇರುವೆ ಎಂಬುದಾಗಿ ಪ್ರೀತಿಯ ಕುರುಬನ ರೀತಿಯಲ್ಲಿ ಆತನು ಹುಡುಕುತ್ತಾ ಬಂದು ಅವನನ್ನು ಕಂಡುಕೊಳ್ಳುತ್ತಾನೆ. ಹೋಶೇಯ 11:8ರಲ್ಲಿ ನಾವು ನೋಡ್ತೇವೆ, ಎಫ್ರಾಯಿಮೇ ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ, ಇಸ್ರಾಯೇಲೇ ಹೇಗೆ ನಿನ್ನನ್ನು ಕೈ ಬಿಡಲೆಂಬುದಾಗಿ ದೇವರಲ್ಲಿ ಮನಮರುಗುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ನಾವು ಯಾರಾಗಿದ್ದೇವೆ? ಆ ಉಳಿದ 99 ಕುರಿಗಳ ಪಟ್ಟಿಯಲ್ಲಿ ನಾವಿದ್ದೇವಾ, ಅಥವಾ ಕಳೆದು ಹೋದ ಒಂದು ಕುರಿ ಹಾಗೆ ನಾವಿದ್ದೇವಾ? ನಾವು ಮಂದಿಯಲ್ಲಿ ಕಾಣಲ್ಪಡ್ತಾ ಇದ್ದೇವಾ, ಸಭೆಯಲ್ಲಿ ಕಾಣಲ್ಪಡ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನ ಕೃಪೆಯೊಳಗೆ ನಾವು ಬಂದು ಸೇರೋಣ. ಕಳೆದು ಹೋದ ಒಂದು ಕುರಿ ಹಾಗೆ ನಾವಿರೋದು ಬೇಡ. ಕಳೆದು ಹೋದದನ್ನು ಹುಡುಕುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ನನಗಾಗಿ ನಿನಗಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾರೆ. ನಾವು ಇವತ್ತು ಕರ್ತನ ಕೃಪಾಶಯಕ್ಕೆ ಸೇರಿಕೊಳ್ಳೋಣ. ಆತನ ಸ್ವರಕ್ಕೆ ಕಿವಿಗೊಡೋಣ. ಆತನ ಹಿಂದೆ ನಾವು ಬರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೂ ಆಗಿರುವಂಥ ನಮ್ಮ ಪ್ರೀತಿಯ ಕುರುಬನಾಗಿರುವಂಥ ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇನೆ ಸ್ವಾಮಿ. ಒಬ್ಬ ಕುರುಬನು ಒಂದು ಕುರಿ ಕಳೆದು ಹೋದರೂ ಕೂಡ ಅದನ್ನು ಹುಡುಕುತ್ತಾನೆ ಎನ್ನುವಂಥ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ಸ್ವಾಮಿ. ಹೌದು ಕರ್ತನೆ, ಮಾನವರಾದ ನಾವುಗಳು ಕೂಡ ನಿಮ್ಮ ಮಾರ್ಗವನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿದಿರುವಾಗ ನಮ್ಮನ್ನು ಹುಡುಕಿಯೇ, ನಮ್ಮನ್ನು ರಕ್ಷಿಸುವುದಕ್ಕಾಗಿಯೇ ನೀವು ಈ ಲೋಕಕ್ಕೆ ಇಳಿದು ಬಂದಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಮಗಾಗಿ ನಿಮ್ಮ ಪ್ರಾಣವನ್ನು ಕೊಟ್ಟಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ಇವತ್ತು ನಿನ್ನ ಕಡೆಗೆ ತಿರುಗಲಿಕ್ಕೆ ಕೃಪೆ ಮಾಡು. ನಿನ್ನ ಹಟ್ಟಿಯೊಳಗೆ ನಮ್ಮೆಲ್ಲರನ್ನ ಸೇರಿಸಿಕೊ ಸ್ವಾಮಿ. ನೀನು ಒಳ್ಳೆ ಕುರುಬನಾಗಿದ್ದುಕೊಂಡು ನಮ್ಮೆಲ್ಲರನ್ನ ಆಶೀರ್ವದಿಸು. ಒಳ್ಳೆಯ ಮಂದೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.